ಸೊ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಸೋಲೋ ರೈಡ್. ಆಫ್ಟರ್ ಲಾಂಗ್ ಟೈಮ್ ಒಂದು ಸ್ವಲ್ಪ ದೊಡ್ಡ ರೈಡೇ ಹೋಗ್ತಾಯಿದ್ದೀನಿ. ತುಂಬ ದಿವಸ ಆಗಿತ್ತು ರೈಡ್ ಹೋಗಿ. ಈಗ ಸೋಲೋ ರೈಡು ಹೋಗ್ತಾಯಿದ್ದೀನಿ. ವೆಲ್ಕಮ್ ಟು ಸಂಚಾರಿಣಿ ವ್ಲಾಗ್ಸ್ ಗೈಸ್. ನೋಡಿ ಗೈಸ್, ವ್ಯೂ ಹೆಂಗಿದೆ ಅಂತ. ನಮ್ಮೂರಲ್ಲಿ ಈ ಥರ ವ್ಯೂ ಇದೆ. ಇದನ್ನೆಲ್ಲ ನೋಡೋಕ್ಕೆ ನಾನು ಬೇರೆ ಕಡೆ ಹೋಗ್ತಾಯಿದ್ದೀನಿ. ಏನು ಹೇಳಿ, ನೋಡಿ ಯಾವ ಥರ ವ್ಯೂ ಇದೆ ಅಂತ. ಮಸ್ತಲ್ಲ. ನಾನು ನೆಲಮಂಗಲ. ಆಗಿದೆ. ಸೊ ಅಫಿಷಿಯಲ್ ಆಗಿ ನೈಸ್ ರೋಡ್ಗೆ ಎಂಟ್ರಿ ಆಗಿದ್ದೀನಿ. ಫಸ್ಟ್ ಟೈಮ್ ನಾನು ಇಲ್ಲಿ ಥರ ಸೋಲೋ ರೈಡ್ ಹೋಗ್ತಾ ಇರೋದು. ಸ್ವಲ್ಪ ಬೋರಿಂಗೆ, ಆದರೆ ಏನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಸಿಗುತ್ತೆ. ಬಟ್ ಸೋಲೋ ರೈಡ್ ಅಂದರೆ ಅದೊಂಥರ ಮಜಾ ಗೈಸ್. ಮಸ್ತಾಗಿರುತ್ತೆ ಸೋಲೋ ರೈಡು ಹೋಗೋಕ್ಕೆ. ಇವಾಗ ಇನ್ನೊಂದು ಈ ನೈಸ್ ರೋಡಲ್ಲಿ ಹೊಸ ರೂಲ್ಸ್ ಏನಂದರೆ 80 ಮೇಲೆ ಕ್ರಾಸ್ ಮಾಡೋಂಗಿಲ್ಲ. 80 ಒಳಗಡೆನೇ ಹೋಗಬೇಕು. 80 ಮೇಲೆ ದಾಟಿದ್ರೆ ಅಂದರೆ ಹಾಕು ಫೈನು ಅಂತ ಹಾಕ್ತಾರೆ. ಸೊ ಗೈಸ್, ಇಲ್ಲೊಂದು ಆಂಜನೇಯ ಟೆಂಪಲ್ ಇದೆ, ನೋಡ್ಕೊಂಬಿಡಿ. ನೆಲಮಂಗಲದಿಂದ ಬಂದು ಸರ್ವಿಸ್ ರೋಡಲ್ಲಿ ಬಂದರೆ ಈ ಟೆಂಪಲ್ ಸಿಗುತ್ತೆ. ಇರೋಣ ಹೊಡಿಯೋಣ, ನೋಡ್ಕೊಂಬಿಡಿ. ಇದೇ ಟೆಂಪಲ್ಲು. ಒಳಗಡೆಗೆ ಏನು ಹೋಗೋಕ್ಕೆ ಇಲ್ಲ, ಇಲ್ಲಿಂದನೇ ಕೈ ಮುಕ್ಕೊಂಬಿಡಿ. ಜಯ ಆಂಜನೇಯ, ಲೆಟ್ಸ್ ಗೋ. ಇಲ್ಲಿ ಆಂಜನೇಯ ಟೆಂಪಲ್ಗಳು ಮಾತ್ರ ತುಂಬಾ ಇದೆ ಹೋಗ್ತಾ ಇರೋ ಜಾಗದಲ್ಲಿ. ಇನ್ನೂ ತುಂಬಾ ಅಂದರೆ 1-2 ಇದೆ. ಇನ್ನು ಮುಂದೆ ಒಂದು ಆಂಜನೇಯ ಟೆಂಪಲ್ ಸಿಗುತ್ತೆ. ಮತ್ತು ಇವಾಗ ನಾನು ಹೋಗ್ತಿರೋದು ಬಂದು 161 ಫೀಟ್ ಪಂಚಮುಖಿ ಆಂಜನೇಯ ಟೆಂಪಲ್ಲು. ಅಲ್ಲಿ ಅದೊಂದಿದೆ. ಚೆನ್ನಾಗಿದೆ ಎಲ್ಲ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಹಾಸನ ಬಂದು 156 ಕಿಲೋಮೀಟರ್ಸ್ ಇದೆ. ಕುಣಿಗಲ್ ಬಂದು 43 ಕಿಲೋಮೀಟರ್ಸ್ ಇದೆ. ಮಂಗಳೂರು ಬಂದು 321 ಕಿಲೋಮೀಟರ್ಸ್ ಇದೆ. ಇವಾಗ ನಾನು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಬಂದು ಕುಣಿಗಲ್. ಫಸ್ಟ್ ಡೆಸ್ಟಿನೇಷನ್ ಬಂದು ಕುಣಿಗಲ್ ನಂದು. ಕುಣಿಗಲಲ್ಲಿ ಏನಿದೆ ಅಂತ ಆಸ್ ಯೂಶಲಿ ನಿಮಗೆ ಗೊತ್ತು, ಆಗಲೇ ಎಲ್ಲ ಹೇಳಿದ್ದೀನಿ. 161 ಅಡಿಯ ಆಂಜನೇಯ, ಪಂಚಮುಖಿ ಆಂಜನೇಯ ಟೆಂಪಲ್ ಇದೆ. ಫಸ್ಟ್ ನಮ್ಮ ಡೆಸ್ಟಿನೇಷನ್ ಬಂದು ಅಲ್ಲಿಗೇನೆ. ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್. ಸೊ ನೋಡಿ ಗೈಸ್ ಏನಿದೆ ಅಂತ ನೇಚರ್
ಮಸ್ತಲ್ಲ. ಅಲ್ಲಿ ನೋಡಿ, ಅಲ್ಲಿ ಬೆಟ್ಟ ಕಾಣಿಸ್ತಿದೆ, ಏನು ಮಸ್ತಿದೆ ನೋಡಿ. ಬೈಕ್ 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 ಸೋಲೋ ಬರೋದಿದೆಯಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್. ಬನ್ನಿ ಹೊರಡೋಣ. ಅಮ್ಮಯ್ಯ, ಮೇಲೆ ಟ್ರೈನ್ ನೋಡಿ ಗೈಸ್, ಟ್ರೈನು ಮಸ್ತಲ್ಲ. ಈ ನೇಚರ್ ಮಧ್ಯೆ ಈ ಟ್ರೈನ್ ಜರ್ನಿ, ಯಾರು ಇದ್ದಂಗಿಲ್ಲ ಟ್ರೈನಲ್ಲಿ. ಬನ್ನಿ ನೋಡೋಣ. ನಾಗಸಂದ್ರ, ಸಾರಿ ನಾರಸಂದ್ರ. ಸೊ ನಾನು ಡೆಸ್ಟಿನೇಷನ್ಗೆ ಬಂದು ಜಸ್ಟ್ 2 ಕಿಲೋಮೀಟರ್ಸ್ ಇದೆ. ಪಂಚಮುಖ ಆಂಜನೇಯ ಸ್ವಾಮಿ ಕ್ಷೇತ್ರ. ಇಲ್ಲಿಂದ ಅರೌಂಡ್ ಒಂದು 2 ಕಿಲೋಮೀಟರ್ಸ್ ಇದೆ ಅಷ್ಟೇ ದೇವಸ್ಥಾನ. ಕಾಣಿಸ್ತಿದ್ಯಾ? ನೋಡಿ, ಇಲ್ಲಿಂದ ನೋಡೋಕೆ ಯಾವ ಥರ ಇದೆ, ಇಲ್ಲಿಗೆ ಯಾವ ರೇಂಜ್ ಕಾಣಿಸ್ತಿದೆ ನೋಡಿದ್ರು. ವಾ, ಸೂಪರ್ ಅಲ್ಲ. ಬನ್ನಿ ಹತ್ರ ಹೋಣ. ಏನು ಕಾಣಿಸ್ತಿದೆ ನೋಡಿದ್ರು ಇಲ್ಲಿಂದನೇ. ವಾವ್, ಈ ನೇಚರ್ ಮಧ್ಯೆ ನಮ್ಮ ಬಾಸ್ ಆಂಜನೇಯ ಏನು ದೊಡ್ಡದಾಗಿ ಕಾಣಿಸ್ತಿದ್ದಾರೆ. ಸೂಪರ್ ಅಲ್ಲ. ನೋಡಿ ಗೈಸ್ ಯಾವ ರೇಂಜ್ಗಿದೆ. ಮಸ್ತಲ್ಲ, ಮಸ್ತು. ಏನಿದೆ ನೋಡಿ ಇಲ್ಲಿಂದ ನೋಡೋಕ್ಕೆ. ವಾ, ಅನ್ಕೊಂಡಿರ್ಲಿಲ್ಲ ಒಬ್ಬನೇ ಸೋಲೋ ಬರ್ತೀನಿ ಇಲ್ಲಿಗೆ ಅಂತ. ಯಾವ್ದು ಗುರು ಇದು? ಸಕ್ಕದಾಗಿದೆ ಗೈಸ್. ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಒಂಚೂರು ಐಡಿಯಾ ಇಲ್ಲ, ಬಟ್ ಇಲ್ಲಿಗೆ ಬಂದು ನೋಡೋದಿದೆಯಲ್ಲ, ಅದು ಮಸ್ತು. ಗೈಸ್ ನೋಡಿ ನೋಡಿ ನೋಡಿ, ನೋಡ್ಕೊಂಬಿಡಿ ನಮ್ಮ ಪಂಚಮುಖಿಯ ವೀರಾಂಜನೇಯ ಸ್ವಾಮಿ ಟೆಂಪಲ್. ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ಎಂಟ್ರಿ ಆ ಕಡೆಯಿಂದ ಇದೆ. ದೇವಸ್ಥಾನದಿಂದ ಬರಬೇಕು ನೀವು ಎಂಟ್ರಿಗೆ.
ಹೋಗ್ತಾ ಇದ್ದೀನಿ. ಬಿಸಿಲು ಮಾತ್ರ ಕಿಚ್ಚಿ ಕೆಡುತ್ತಾ ಇದೆ ಗೈಸ್, ಕಿಚ್ಚಿ ಕೆಡುತ್ತಾ ಇದೆ. ಸೊ ಕಾಣಿಸ್ತಿರ್ಬೋದು ದೇವಸ್ಥಾನ. ನಾನು ಆ ಕಡೆಯಿಂದನೇ ಬರ್ಬೋದಾಯ್ತು, ಯಾಕೆ ಈ ಕಡೆಯಿಂದ ಬಂದೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಗೈಸ್. ಮಸ್ತಲ್ಲ ಅಣ್ಣ. ಎಂಟ್ರಿ ಆ ಕಡೆ ಅಲ್ಲೇ ಬಿಡ್ಬೇಕಾಯ್ತಾ? ಸೊ ನೋಡಿ ಗೈಸ್, ಇನ್ನೂ ಏನೋ ದೇವಸ್ಥಾನ ಕಟ್ತಿದ್ದಾರೆ. ಶಿಟ್, ನಾನು ಸ್ಲಿಪ್ಪರು ಈಚೆನೆ ಬರಬೇಕಾಯ್ತು. ಇಲ್ಲೇ ಬೇಡ ಬನ್ನಿ. ಸೊ ಗೈಸ್ ನೋಡ್ಬೋದು ಪಾದಗಳೇ ಯಾವ ಥರ ಇದೆ ಅಂತ. ಏನಿದೆ ನೋಡಿ, ಗದೆ ಆಗಲಿ ಏನೇ ಆಗಲಿ ಮಸ್ತಲ್ಲ. ನೋಡಿ ಗೈಸ್ ಏನಿದೆ ಗದೆ ನೋಡಿ. ನಿಜ ಕ್ಯಾಮ್ರಾದಲ್ಲಿ ಏನೂ ಗೊತ್ತಾಗಲ್ಲ, ಬಟ್ ರಿಯಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಸಕ್ಕತ್ತಾಗಿದೆ. ಹೆವಿ ಇದೆ. ಪಾದ ನೋಡಿ ಗೈಸ್ ಯಾವ ಥರ ಇದೆ, ಇಷ್ಟು ದೊಡ್ಡದ ಪಾದನೇ ಇದೆ. ಈ ಪಾದದಲ್ಲಿ ನಾವು ಅರ್ಧ ಇಲ್ಲ, ಇಲ್ಲಿ ಅಷ್ಟು ದೊಡ್ಡದಿದೆ. ನನ್ನ ಗಾಡಿ ನೋಡಿ ಅಲ್ಲಿದೆ. ನೋಡಿ ಗೈಸ್, ಇದೇನಿದು ಅನ್ಕೊತೀನಿ ಡಿಸೈನು. ಜಸ್ಟ್ ಡ್ರೆಸ್ಸಿಗೆ ಎಷ್ಟು ಇದಾಗಿರ್ಬೋದು. ಹೂವು ನೋಡಿ, ಇದಷ್ಟು ಹೂವು ಅಷ್ಟೇ, ಎಷ್ಟು ದೊಡ್ಡದಿದೆ ಅಂತ ನೋಡಿ. ಸೂಪರ್. ನೋಡಿ ಗೈಸ್ ಬಾಲ ನೋಡಿ ಯಾವ ಥರ ಇದೆ ಅಂತ. ನಿಜ ಹೇಳ್ತಿದ್ದೀನಿ, ಇಲ್ಲಿ ಬಂದು ನೋಡೋದಿದೆ ಅಲ್ವಾ ಸೂಪರ್. ಅಲ್ಲೊಂದು ಜೇನು ಗೂಡು ಕಟ್ಟಿದೆ, ಏನಾಗಲ್ವ ಅದು? ಮಸ್ತು ಗೈಸ್ ಮಸ್ತು. ಸೊ ನಾನು ಮಾಡ್ಕೊಂಡಿರೋ ಕೆಲಸ ಏನಪ್ಪ ಅಂದರೆ, ಚಪ್ಪಲಿ ಈಚೆ ಬಿಡ್ದಿರ ಒಳಗಡೆ ಬಿಟ್ಟಿದ್ದೀನಿ. ಮತ್ತು ಇವಾಗ ಅದನ್ನು ತೊಗೊಂಡೋಗೋಕೆ ಫುಲ್ ಒಂದು ರೌಂಡೇ ಆಗ್ತಾಯಿದ್ದೀನಿ ದೇವಸ್ಥಾನ, ಟೆಂಪಲ್ ರನ್. ಆ್ಯಕ್ಚುಲಿ ಇಲ್ಲಿ ಊಟಗಳು ಹಾಕ್ತಾರೆ ಅನ್ಕೊತೀನಿ, ಬಟ್ ಟೈಮಿಂಗ್ಸ್ ಎಲ್ಲ ಅಷ್ಟೊಂದು ಗೊತ್ತಿಲ್ಲ. ಎಸ್ ನೋಡಿ, ಅನ್ನದಾಸೋಹ ಭವನ. ಜನಿಪುತ್ರ ಪವನ ಸುತನಾಮ ಶಂಕರ ಸುವನ ಕೇಸರಿ ನಂದನ ರಾಮದೂತ ತುಲಿತ ಬಲಧಾಮ ಮಹಾವೀರ ವಿಕ್ರಮ ಹನುಮ ರಾಮ ಬಂಟು ವೈ ಬೆಳಗಿನ ದೇವ ಅಮ್ಮ ಚೆರುವುಲೋ. ಪುತ್ರ ಪವನ ಸುತನಾಮ ಶಂಕರ ಸುವನ ಕೇಸರಿ ನಂದನ ರಾಮದೂತ ತುಲಿತ ಬಲಧಾಮ ಮಹಾವೀರ
బంటువై వెలిగిన దేవా అమ్మ చెరువులో